ಈ RTO ಕಚೇರಿ ವಿಚಾರವಾಗಿ ಏನು ಹೇಳೋವಂತಂತೂ ಯಾವುದೂ ಇಲ್ಲ, ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಭಾಳ ದಿವಸದಿಂದ ಅದು ಗುಡ್ದಾಗಿಂದನೂ ಕೇಳ್ತಾನೆ ಇದೀವಿ ನಾವು. ಅದು ಸರಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಸರ್ಕಾರದವರು, ಆದರೆ ಅಲ್ಲಿಗೆ ಇದೆ. ಇಲ್ಲಿ ಉತ್ತರದಲ್ಲಿ ಕೊಡ್ತಾ ಇರೋದು ನೋಡಿದರೆ 2015ರಿಂದ 21 ತನಕ ಮತ್ತು 2005ರಿಂದ 23 ತನಕ 2 ಕಚೇರಿಗಳಲ್ಲಿ ಅಕ್ರಮ ನಡೆದಿದೆ ಅಂತ ನಮ್ಮ ಉತ್ತರದಲ್ಲಿ ಬಂದಿದೆ. ಈ ಈ ಬರೀ ಬೆಂಗಳೂರಿನಾಗೆ ಮಾತ್ರ ಇದು ನಡೀತಾ ಇದೆ, ಬೇರೆ ದೊಡ್ಡ ಆಫೀಸರ್ಗಳು ಬೇರೆ ಕಚೇರಿಗಳಿಗೆ ಹೋಗ್ತಾ ಇಲ್ಲ ಅಂತ ಅನ್ನಿಸ್ತದೆ. ಅದಕ್ಕೆ ನೀವು ಇದು ಬರೀ ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆ ನಡೀತಾ ಇದೆ. ಅದಕ್ಕೆ ತಾವು ಆ ಕಡೆ ಸ್ವಲ್ಪ ಜಾಸ್ತಿ ಗಮನ, ಬೇರೆ ಕಡೆನೂ ನಿಮ್ಮ ಆಫೀಸರ್ಗಳಿಗೆ ಹೋಗಿ ಚೆಕ್ ಮಾಡಕ್ಕೆ ನೋಡಬೇಕು. ಐಷಾರಾಮಿ ಕಾರ್ಸ್ನ ಕಡಿಮೆ ದರ ತೋರಿಸ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದಿದ್ದು ಒಂದು. ಎರಡನೇದಾಗಿ ಆಮೇಲೆ ಫ್ಲೀಟ್ ಇರುತ್ತಲ್ಲ, ಪ್ರೈವೇಟ್ ಬಸ್ಸಸ್ಸು, ಸ್ಕೂಲ್ ಬಸ್ಸಸ್ಸು, ಇದೆಲ್ಲ ಅಳತೆ ಕಡಿಮೆ ತೋರಿಸ್ಬಿಟ್ಟು ಟ್ಯಾಕ್ಸ್ ಕಡಿಮೆ ಕಟ್ತಾ ಇದ್ರು ಸಭಾಧ್ಯಕ್ಷರೇ. ಇದೆರಡೂ ಕೂಡ ಹಿಡಿದು ಬೇಕಾದಷ್ಟು ಅವರಿಗೆಲ್ಲ ಫೈನು ಹಾಕಿದ್ದೀವಿ, ಸಂಬಂಧಪಟ್ಟ ಅಧಿಕಾರಿ ಮೇಲೆ ಕ್ರಮ ಕೂಡ ತಗೊಂಡಿದ್ದೀವಿ. ಅದೊಂದು. ಉಳಿದಾಗ ನಾನು ಬೇರೆ ಬೇರೆ ಕಡೆ ಎಲ್ಲ ಹೋದಾಗ, ಟೂರ್ ಹೋದಾಗ ಎಲ್ಲ ಕಡ್ಡಾಯವಾಗಿ ನಮ್ಮ RTO ಆಫೀಸ್ಗಳಿಗೆ ಕಡ್ಡಾಯವಾಗಿ ವಿಸಿಟ್ ಕೂಡ ಮಾಡ್ತಾ ಇದ್ದೀವಿ ಸಭಾಧ್ಯಕ್ಷರೇ. ಕನಿಷ್ಠ ಒಂದು 10ರಿಂದ 15 ವಿಸಿಟ್ ಮಾಡಿರ್ಬೇಕು 2 ವರ್ಷದಲ್ಲಿ. ಉಳಿದಿರ್ತಕ್ಕಂಥದ್ದನ್ನು ನಾನು ಹೋದಾಗ ವಿಸಿಟ್ ಮಾಡ್ತೀನಿ ಸಭಾಧ್ಯಕ್ಷರೇ. ಮತ್ತು ಸಾಧ್ಯವಾದಷ್ಟು ಆನ್ಲೈನ್ ಮುಖಾಂತರ 24 ಸೇವೆಗಳಿದೆ. ಮತ್ತು ಉಳಿದಿರ್ತಕ್ಕಂಥ 28 ಆನ್ಲೈನ್ ಸೇವೆಗಳು. ಇದು ಆಲ್ಮೋಸ್ಟ್ ನಾವು ಸೆಂಟ್ರಲ್ ಗೌರ್ಮೆಂಟ್ ಗೈಡ್ಲೈನ್ಸ್ ಏನಿದೆ ಅದನ್ನೇ ಫಾಲೋ ಮಾಡ್ತೀವಿ. ಜನ ಕೂಡ ಮಧ್ಯವರ್ತಿಗಳ ಹತ್ರ ಹೋಗೋದು ಬೇಡ. ನಾವು ಅಡ್ವರ್ಟೈಸ್ಮೆಂಟು ಕೊಡ್ತಾ ಇರ್ತೀವಿ. ಮುಂದಕ್ಕೂ 3 ತಿಂಗಳಿಗೆ ಒಂದ್ಸಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಯಾವುದು ಆನ್ಲೈನ್ ಇದೆ, ಯಾವುದು ಆನ್ಲೈನು ಪ್ಲಸ್ ಆಫ್ಲೈನ್ ಇದೆ, ಅದನ್ನೆಲ್ಲ ಜನಕ್ಕೆಲ್ಲ ಹೇಳ್ತೀವಿ. ಸಾಧ್ಯವಾದಷ್ಟು ಮಧ್ಯವರ್ತಿಗಳ ಕಾಟ ಕಡಿಮೆ ಮಾಡೋದಕ್ಕೆ 100% ಭಾಗ ಪ್ರಯತ್ನ ಮಾಡ್ತೀವಿ ಸಭಾಧ್ಯಕ್ಷ. ಎಲ್ಲೆಲ್ಲಿ ತಪ್ಕೊಂಡು ಬರುತ್ತೆ, ಯಾವುದೇ ಮುಲಾಜಿಲ್ಲದೆ ಅವ್ರ ಮೇಲೆ ಆ್ಯಕ್ಷನ್ ಕೂಡ ತಗೊಳ್ತೀವಿ. ಸ್ಪಷ್ಟವಾಗಿ ಇಂತಿಂಥ ಕಡೆ ಕಂಪ್ಲೇಂಟ್ ಅಂತ ಕೊಟ್ಬಿಟ್ರೆ ಖಂಡಿತ ನಾನು ಆ್ಯಕ್ಷನ್ ತಗೊಳ್ತೀನಿ.